ಆಟೋ ಅಣ್ಣ. ಹೊಸ ಆಟೋ ತಗೊಳ್ಬೇಕು ಅಂತನಾ? ಹೌದಣ್ಣ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಸ್ಗಳೆಲ್ಲ ಮಾಡಿ ಹಾಕಿದೀನಿ, ನೋಡಿದೀರಾ ಇಲ್ವಾ? ಅಣ್ಣ ನೋಡಿದ್ದೀನಿ. ನಿಮ್ ಹತ್ರ ಆಟೋ ತಗೊಳ್ಳೋದಕ್ಕೆ ಡಿ ಎಲ್ ಮಾಡಿಸ್ಕೊಂಡಿದೀರಾ? ಬ್ಯಾಡ್ಜ್ ಮತ್ತೆ ಡಿ ಎಲ್ ಮಾಡಿಸಿದೀರಾ? ಹೂಣ ಮಾಡ್ಸಿದ್ದೀನಿ. ನೀವು ಇವಾಗ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ, ಶಾಂತಿನಗರದಲ್ಲಿ ಆಟೋಗಳಿಗೆ ಅಂತಾನೆ ಪರ್ಮಿಟ್ ಹಾಕುವಂತ ಒಂದು ಸೆಕ್ಷನ್ ಇದೆ, ಆಟೋ ಪರ್ಮಿಟ್ ಸೆಕ್ಷನ್ ಅಂತ. ಹಾ ಆ ಆಫೀಸಲ್ಲಿ ಹೋಗಿ ವಿಡಿಯೋ ಮಾಡಿದೀನಿ ನಾನು, ನೀವು ನೋಡಿದೀರಾ? ಅಣ್ಣ ವಿಡಿಯೋ ನೋಡ್ಲಿಲ್ಲ ಅದು. ಅಂದ್ರೆ ಅಣ್ಣ ನಾನು ಒಂಚೂರು ಮಾತಾಡ್ತೀನಿ ಅಣ್ಣ. ನಾನು ಲೋನ್ ಅಲ್ಲಿ ತಗೋಬೇಕು ಅನ್ಕೊಂಡಿದ್ದೀನಿ ಅಣ್ಣ. ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊಳ್ಳಿ. ಹಾ ಆರ್ ಟಿ ಒ ಪರ್ಮಿಟ್ ಸೆಕ್ಷನ್ ಅಲ್ಲಿ ಹೋಗಿ ನಿಮ್ಮ ಡಿ ಎಲ್ ಅನ್ನ ಅಲ್ಲಿ ಅಧಿಕಾರಿಗಳು ಇರ್ತಾರೆ, ಅವ್ರು ಕೊಡ್ಬೇಕು ನೀವು. ಹಾ ಸರ್ ನೋಡಿ, ನಾನು ಹೊಸದಾಗಿ ಆಟೋ ತಗೊಳ್ಬೇಕು ಅಂತಿದ್ದೀನಿ, ನನ್ಗೆ ಪರ್ಮಿಟ್ ಸಿಗುತ್ತಾ, ನನ್ನ ಡಿ ಎಲ್ಗೆ ಡಿ ಎಲ್ ಪರ್ಮಿಟ್ ಸಿಗುತ್ತಾ ಅಂತ ಫಸ್ಟ್ ಅಲ್ಲಿ ಕೊಡಿ. ಹಾ ಅವ್ರು ಅದನ್ನ ಚೆಕ್ ಮಾಡ್ಬಿಟ್ಟು ಹೌದಪ್ಪ ನೀನ್ ಡಿ ಎಲ್ ಗೆ ಪರ್ಮಿಟ್ ಕೊಡಿಸ್ತೀವಿ ಅಂದ್ರೆ, ಹಾ ಸರಿ ನಾನು ಪರ್ಮಿಟ್ ತಗೊಳ್ಳೋದಕ್ಕೆ ಏನೇನ್ ಡಾಕ್ಯುಮೆಂಟ್ ಗಳನ್ನ ಹಾಕ್ಬೇಕು ಅಂತ ಕೇಳಿ ಅವ್ರು ಅಲ್ಲೇ ಲೀಸ್ಟ್ ಕೊಡ್ತಾರೆ. ಹಾ ಅದನ್ನ ಫಸ್ಟ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಹಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಲ್ಲಿ 500 ರೂಪಾಯಿನೇ ಶುಲ್ಕ ಇರೋದು. ಅವ್ರಲ್ಲಿ ಏನೋ ಎಕ್ಸೆಸ್ ಅನ್ಕೊಂಡು 550 ರೂಪಾಯಿ ಏನೋ ಮಾಡ್ಕೊಂಡಿದ್ದಾರೆ. ಹಾ ನಿಮ್ಮ ಡಿ ಎಲ್ ಪರ್ಮಿಟ್ ರೇಟ್ ಎಷ್ಟು? 500 ರೂಪಾಯಿ. ಹಾ ಅರ್ಥ ಆಯ್ತಾ? ಅಣ್ಣ. ಅಲ್ಲಿ ನಿಮ್ಗೆ ಅಷ್ಟು ಡಾಕ್ಯುಮೆಂಟ್ರಿ ಕೊಟ್ರೆ ನಿಮ್ಗೆ ಪ್ರೊಸೀಡಿಂಗ್ ಕಾಪಿ ಅಂತ ಕೊಡ್ತಾರೆ. ಹಾ ಆ ಪ್ರೊಸೀಡಿಂಗ್ ಕಾಪಿನ ನಿಮ್ ಕೈಗೆ ಬಂದ ಮೇಲೆ ನೀವು ಹೊಸ ಆಟೋ ತಗೊಳ್ಳೋದಕ್ಕೆ ಕೊಟೇಶನ್ಗೆ ಹೋಗ್ಬೇಕು. ಕೊಟೇಶನ್ ಎಲ್ಗೆ ಹೋಗ್ಬೇಕು ಅಂದ್ರೆ, ಬೆಂಗಳೂರಿನಲ್ಲಿ ನೀವು ಯಾವ್ದು ಬಜಾಜ್ ತಗೊಂತಿದ್ದೀರಾ, ಟಿ ವಿ ಎಸ್ ತಗೊಂತಿದ್ದೀರಾ? ಬಜಾಜ್ ಅಣ್ಣ. ಬಜಾಜ್ದು ಇಲ್ಲಿ ಬೆಂಗಳೂರಲ್ಲಿ 3 ಶೋರೂಮ್ ಅಂತ ಇವರೆಲ್ಲ ಅಂತಾರೆ. ಒಂದ್ ಯಾವ್ದೋ ಕ್ಯೂರಾಜ್ ಅನ್ಬಿಟ್ಟು, ಅಂಬಾ ಅನ್ಬಿಟ್ಟು, ಮತ್ತೆ ಎಸ್ ಟೆಕ್ ಅನ್ಬಿಟ್ಟು 3 ಶೋರೂಮ್ ಇದಾವೆ. ನೀವು 3 ಶೋರೂಮ್ ಅಲ್ಲೂ ಹೋಗಿ ಕೊಟೇಶನ್ ಹಾಕ್ಸಿ. ಆ ಕೊಟೇಶನ್ ಅಲ್ಲಿ ಏನೇನಕ್ಕೆ ಎಷ್ಟೆಷ್ಟು ದುಡ್ಡು ತಗೊಂತೀವಿ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದಾಗಿ ಅವ್ರು ಮೋಸ ಮಾಡೋದು, ನಿಮ್ಗೆ ಎಫ್ ಸಿ ನ ಅವರೇ ಮಾಡಿಸ್ಕೊಡ್ಬೇಕು. ಆರ್ ಟಿ ಒದಲ್ಲಿ ಚಲನ್ ಚಾರ್ಜ್ ಅನ್ಬಿಟ್ಟು ಏನ್ ಅಮೌಂಟ್ ತಗೊಂತಾರೆ, ಅದ್ರಲ್ಲಿ ಎಫ್ ಸಿ ಅಮೌಂಟ್ 1000 ರೂಪಾಯಿ ಅಂತ ತಗೊಂತಾರೆ. ಆ ದುಡ್ಡನ್ನ ಅವರೇ ಮಡಿಕೊಂಡು, ನಾವ್ ಎಫ್ ಸಿ ಮಾಡಿಸ್ಕೊಡಲ್ಲ, ನೀವೇ ಮಾಡಿಸ್ಕೊಡಿ, ಇಲ್ಲಾಂದ್ರೆ ನಾವೇ ಮಾಡಿಸ್ಕೊಡ್ತೀವಿ, ಸಪರೇಟ್ ಎಫ್ ಗೆ ಮತ್ತೆ ಪರ್ಮಿಟ್ ಇಂದ 6000 ರೂಪಾಯಿ ಆಗುತ್ತೆ ಅಂತ ಸಪರೇಟ್ ಆಗಿ ಬರ್ಕೊಡ್ತಾರೆ. ನೀವೇ ಮಾಡಿಸ್ಕೊಂತೀನಿ ಅಂದ್ರೆ ಅದನ್ನ ಹೇಳ್ತೀನಿ, ಪರ್ಮಿಟ್ ನೀವು ಆಲ್ರೆಡಿ 500 ರೂಪಾಯಿ ಸಿಗುತ್ತೆ ಅನ್ನೋದು ನಿಮ್ಗೆ ಹೇಳಿದೀನಿ ನಾನು. ಅಲ್ಲಿ ನೀವು ಶೋರೂಮ್ಗೆ ಹೋದ್ರೆ ಫಸ್ಟ್ ಬಂದು ನಿಮ್ಗೆ ಅಲ್ಲಿ ಆರ್ ಟಿ ಒ ಚಲನ್ ಅಲ್ಲಿ 1000 ರೂಪಾಯಲ್ಲೇ ಮೋಸ ಮಾಡ್ತಾರೆ ಅಲ್ಲಿ. ಎರಡನೇದು, ನಿಮ್ಮ ಏನು ಆಟೋ ತಗಂತೀರಾ ಅದಕ್ಕೆ ಮೀಟ್ರು ಅಂತ ಏನ್ ಕೊಡ್ತಾರೆ ನಿಮ್ ಕೈಗೆ, ಅದಕ್ಕೆ ಇವರು ಜಿ ಎಸ್ ಟಿ ಬಿಲ್ ಕೊಡದೆ ಮೋಸ ಮಾಡ್ತಾರೆ. ಅದಕ್ಕೆ ಬಂದು 2750 ರೂಪಾಯಿ ಆಟೋ ಮೀಟರ್ ರೇಟ್ ಇರೋದು. ಆದ್ರೆ ನಿಮ್ಗೆ ಇಷ್ಟೇ ಈ ಆಟೋ ಮೀಟರ್ ರೇಟು ಅಂತ ಹೇಳಿ ಎಲ್ಲೂ ಅವರು ತೋರ್ಸಲ್ಲ. ಅಲ್ಲಿ ಎರಡನೇ ಮೋಸ ಮಾಡ್ತಾರೆ ಶೋರೂಮ್ ಅಲ್ಲಿ. ಮತ್ತೆ ಮೂರನೇದು, ನೀವೇನು ಅವರು ಕೊಟೇಶನ್ ಕೊಡ್ತಾರೆ, ಈಗ 2,65,000 ರೂಪಾಯಿ ಏನೋ ಆಗಿದೆ ಆಟೋ ರೇಟು. ಆ ಕೊಟೇಶನ್ಗೆ ಜಿ ಎಸ್ ಟಿ ಬಿಲ್ ಕೊಡದೆ ಮೋಸ ಮಾಡ್ತಾರೆ. ನೀವು ಜಿ ಎಸ್ ಟಿ ಬಿಲ್ ಕೇಳ್ಬೇಕು, ಸರಿನಾ? ಇದು ಶೋರೂಮ್ ಅಲ್ಲಿ ನಡೆಯುವಂತ ಬೆಳವಣಿಗೆ. ಅದೇ ನೀವು ಹೊರಗಡೆ ಡೀಲರ್ಗಳು ಯಾರು ಒಬ್ಬನಿಗೂ ಕೂಡ ಹೊಸ ಆಟೋ ಮಾರೋ ರೈಟ್ಸ್ ಇಲ್ಲ. ಅವ್ನ ಸಂಘಟನೆ ಯಾರು ಕಟ್ಕೊಂಡಿರ್ಲಿ, ಅವನು ಡೀಲರ್ ಆಫೀಸೇ ಮಾಡ್ಕೊಂಡಿರ್ಲಿ, ಆಟೋ ಕನ್ಸಲ್ಟೆಂಟು ಇಲ್ಲ ಅಂದ್ರೆ ಇದೇನೋ ಎಂಟರ್ ಪ್ರೊಸೆಸ್ ಅಂತ ಎಲ್ಲ ಮಾಡ್ಕೊಂತಾರಲ್ಲ, ಇವ್ರು ಯಾರಿಗೂನು ಹೊಸ ಆಟೋ ಮಾರೋದಕ್ಕೆ ರೈಟ್ಸೇ ಇಲ್ಲ. ಇವ್ರುಗಳು ಸೆಕೆಂಡ್ಸ್ ಗಾಡಿಗಳು ಮಾರ್ಬೇಕು, ಆದ್ರೂ ಇವ್ರು ಹೊಸ ಆಟೋಗಳನ್ನ ಮಾರ್ತಾರೆ. ನೀವು ಅವ್ರಗಳ ಹತ್ರನು ಹೋಗಿ ಒಂದೊಂದ್ ಕೊಟೇಶನ್ ಹಾಕ್ಸ್ಕೊಳ್ಳಿ. ಅವ್ರುಗಳು ಒಂದೊಂದ್ ರೇಟ್ ಹೇಳ್ತಾರೆ. ಹೊರಗಡೆ ನನಗ್ ಗೊತ್ತಿರೋ ಮಟ್ಟಿಗೆ ಡೀಲರ್ ರೇಟ್ ಹೊಸ ಆಟೋಗೆ, ನೀನ್ ಲೋನ್ ಮೇಲೆ ಆದ್ರೂ ಹೋಗು, ಫುಲ್ ಕ್ಯಾಶ್ ಅಲ್ಲಾರ ತಗೋ, ಹೊಸ ಆಟೋ ರೇಟ್ ಇರೋದು 2,73,000 ರೂಪಾಯಿ ಏನೋ ಹೊರಗಡೆ ಡೀಲರ್ಗಳ ಹತ್ರ ನೀನ್ ತಗಂತೀನಿ ಅಂದ್ರೆ. ಅದೇ ಶೋರೂಮ್ ಅಲ್ಲಿ ಹೋಗಿ ನಾನು ತಗಂತೀನಿ ಅಂದ್ರೆ 2,65,000 ಏನೋ ಹಾಕೊಂಡಿದ್ದಾರೆ. ಅದಕ್ಕೆ 1,000 ರೂಪಾಯಿ ಎಫ್ ಸಿ ಚಾರ್ಜು, 500 ರೂಪಾಯಿ ಪರ್ಮಿಟ್ ಅಂದ್ರೆ 1,500 ರೂಪಾಯಿ ಆಗುತ್ತೆ. ಅಲ್ಲಿಗೆ 2,65,000 66 ಆಗುತ್ತೆ ಶೋರೂಮ್ ಅಲ್ಲಿ ಹೋಗಿ ತಗಂತೀನಿ ಅಂದ್ರೆ. ಇನ್ನು ನೀನು ಸಾಲ ಮಾಡಿ ತಗೊಳ್ಳೋದ್ರಿಂದ ನಿನ್ಗೆ ಯಾರು ಸಾಲ ಹಾಕೊಡ್ತಾರೆ ಅಲ್ಲಿ ಆ ಸಾಲಕ್ಕೆ, ಈಗ ಉದಾಹರಣೆಗೆ ನೀನ್ ಡೌನ್ ಪೇಮೆಂಟ್ ಒಂದ್ 65,000 ಕಟ್ತೀಯ ಅಂತ ಅನ್ಕೋ, ಇನ್ ಮಿಕ್ಕಿದ್ದು 2 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಳಕ್ ಹೋದ್ರೆ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ₹1, ₹1.20, 40 ಪೈಸೆನೋ, 1.25 ಏನೋ ತಗಂತಾರೆ. ಅದನ್ನ ಟೋಟಲ್ ಮಾಡ್ಕೊಂಡಾಗ ನಿನ್ಗೆ ಅಮೌಂಟ್ ಒಂಚೂರು 2 ಲಕ್ಷ ರೂಪಾಯಿ ಅಂದ್ರೆ ಅದಕ್ಕೆ ಬಡ್ಡಿ ಎಲ್ಲ ಸೇರಿಸ್ಕೊಂಡ್ರೆ ಅದೇನ್ ಅವರೇಜ್ ಬರುತ್ತೋ ಅದು ವೇರಿಯೇಷನ್ ಬರುತ್ತೆ.
ಹಾ. ನೋಡು ಇಷ್ಟು ವಿಧಾನನ ನಾನು ಯಾಕೆ ಹೇಳಿದೀನಿ ಅಂದ್ರೆ ನಿನ್ಗೆ ಅಣ್ಣ ಇದ್ರಲ್ಲೇ ನಿಮ್ ಎಲ್ಲ ವಿಡಿಯೋ ಅರ್ಥ ತುಂಬಾ ಆಗ್ಬಿಡ್ಲಿ ಅಂತ ನೋಡಿದೀನಿ ಅಣ್ಣ, ಹೇಳಿದೀನಿ. ಅದಕ್ಕೇನೆ ನಿಮ್ ಕಡೆಯಿಂದ ಎಲ್ಲಾನು ಗಾಡಿ ಏನಿಲ್ಲ ಅಣ್ಣ, ಸಾಲ ಮಾಡಿ ಇಸ್ಕೊತಾ ಇದೀನಿ, ಸುಮ್ನೆ ಡಾಕ್ಯುಮೆಂಟ್ಗಳು ಕೊಡಲ್ಲ, ಹಿಂಸೆ ಆಗ್ಬಿಡುತ್ತೆ ಅನ್ಬಿಟ್ಟು ಅದಕ್ಕೆ ನಿಮ್ಗೆ ಮಾಡ್ದೆ ಅಣ್ಣ, ನಿಮ್ ಕಡೆನೆ ಎಲ್ಲಾರು ತೀಸ್ಕೊಳ್ಳೋಣ ಅಂತ. ಬ್ರದರ್ ನಾನು ಹೇಳದ್ನಲ್ಲ, ನನ್ಗೇನು ಈಸ್ಕೊಡೋದಕ್ಕೇನು ಬೇಜಾರಿಲ್ಲ. ನಾನಂತೂ ಈ ಆಟೋ ಡೀಲಿಂಗು, ಕಾರ್ಗಳ ಡೀಲಿಂಗು, ಈ ವೆಹಿಕಲ್ ಡೀಲಿಂಗೇ ನಾನು ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ಈ ಡೀಲಿಂಗ್ ಅಂದ್ರೇನೆ ಮೋಸ, ಏನು ಮಾಡಕ್ ಬರಲ್ಲ. ಹಂಗಾಗಿ ನಾವು ಯಾವ್ದೇ ಕಾರಣಕ್ಕೂ ಡೀಲಿಂಗ್ ಎಲ್ಲ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ದುಡ್ಡು ಅಂದ್ರೆ ಎಲ್ರಿಗೂ ಆಸೆನೆ. 5,000 ರೂಪಾಯಿ ಸಿಗೋ ಜಾಗ 10,000 ರೂಪಾಯಿ ಸಿಗ್ತದೆ ಅಂದ್ರೆ ಆಸೆ ಎಲ್ರಿಗೂ ಬಂದೇ ಬರುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಆಟೋ ಸಂಘಟನೆ ಅಂತ ಮಾಡ್ಕೊಂಡು ಇದನ್ನೆಲ್ಲ ನೀಟಾಗಿ ನಿಮ್ಗಳಿಗೆ ಅರ್ಥ ಆಗೋ ರೀತಿ ಹೇಳ್ದೆ. ಒಂದೊಂದ್ ಆಟೋ ಮೇಲೆ 20,000 25,000 ನಿಮ್ಗಳ ತಲೆ ಮೇಲೆ ಮುಂಡ ಮೋಚ್ತವ್ರೆ. ಆಮೇಲೆ ಆ ಸೇಟುಗಳು ಫೈನಾನ್ಸ್ ಹಾಕಿ ಕೊಡ್ತಾರೆ, ಅಲ್ಲೂ ಕಮಿಷನ್ ಬರುತ್ತೆ. ಒಂದ್ ಆಟೋ ಶೋರೂಮ್ ಇಂದ ಇವ್ರು ತಂದ್ ಮಾರಿದ್ರೆ ಅಲ್ಲೂ ಕಮಿಷನ್ ಬರುತ್ತೆ. ಈ ತರ ಇವ್ರುಗಳೆಲ್ಲ ದುಡ್ಡು ಮಾಡ್ಕೊಂಡು ನಿಮ್ಗಳಿಗೆ ಪರ್ಮಿಟ್ ಆಗ್ಲಿ, ಗಾಡಿ ಡಾಕ್ಯುಮೆಂಟ್ ಗಳಾಗ್ಲಿ, ಮೀಟರ್ ಬಗ್ಗೆ ಆಗ್ಲಿ, GST ಬಿಲ್ಗಳ ಬಗ್ಗೆ ಆಗ್ಲಿ ಯಾರು ಕೂಡ ನಿನ್ಗೆ ಅವೇರ್ನೆಸ್ ನ ಕೊಡೋದೇ ಇಲ್ಲ ಬೆಂಗಳೂರಿನಲ್ಲಿ ಎಸ್ಪೆಷಲಿ. ಇಲ್ಲಿ ನಾನ್ ಯಾಕೆ ಇಷ್ಟೆಲ್ಲಾ ಕೊಡ್ತಿದ್ದೀನಿ ಅಂದ್ರೆ ನೀವೆಲ್ಲ ತಿಳ್ಕೊಳ್ಳಿ, ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಹೌದೌದಣ್ಣ.